ಹಲೋ, ನಾನು ನಿಮ್ಮ ಚಿತ್ರಾಸ್ ಕಿಚನಿಂದ. ಹೇಗಿದ್ದೀರಿ ಎಲ್ಲ? ಇವತ್ತೊಂದು ಫಸ್ಟ್ ಕ್ಲಾಸ್ ಆಗಿರುವಂತಹ ಸಬ್ಬಸಿಗೆ ಸೊಪ್ಪು ಹಾಗೂ ಈರುಳ್ಳಿ ಚೆನ್ನಾಗಿ ಹಾಕಿರುವಂತಹ ಬೋಂಡ ತೊಗೊಂಡು ಬಂದಿದ್ದೀನಿ. ನನ್ನ ಸೊಸೆ ಬಂದಿದ್ಲು ಆಶಾ ಅಂತ. ಆಶಾ ರಾಜು ಅವಳು ಮಾಡಿ ತೋರಿಸಿದ್ಲು ಹೇಗೆ ಮಾಡೋದು ಅಂತ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ, ಏನೇನು ರೆಡಿ ಮಾಡ್ಕೋಬೇಕು ಅಂತ ನೋಡೋಣ. ಇಲ್ಲಿ ನೋಡಿ, ಒಂದು ಕಟ್ಟು ಸಬ್ಬಸಿಗೆ ಸೊಪ್ಪು, ಒಂದು ಅರ್ಧ ಕಟ್ಟುಕ್ಕಿಂತ ಕಡಿಮೆ ಅಂದರೆ ಒಂದು ಕಾಲು ಕಟ್ಟು ಕೊತ್ತಂಬರಿ ಸೊಪ್ಪು, ಒಂದು ಹಿಡಿಯಷ್ಟು, ಒಂದು 25 ಮೆಣಸಿನ್ಕಾಯಿ, ಒಂದು 1/4 kg ಜಾಸ್ತಿ ಅಂದರೆ ಒಂದು 10 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಅಂದರೆ ಜಾಸ್ತಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಒಣಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಅಂದರೆ ಸ್ವಲ್ಪ ತೋರಿಸ್ತಾ ಇರೋಷ್ಟು. ಈಗ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡು ಅದ್ರ ಮೇಲೆ 1 ಟೀ ಸ್ಪೂನು ಜೀರಿಗೆ ಹಾಕೋತಾ ಇದ್ದೀವಿ. ಜೀರಿಗೆ ಹಾಕ್ಕೊಂಡು ನಂತರ ಸೋಡಾ ಹಾಕೋತಾ ಇದ್ದಾರೆ. ಈ ಸಬ್ಬಸಿಗೆ ಸೊಪ್ಪಿನ ಬೋಂಡಾಗೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ 1 ಟೀ ಸ್ಪೂನಷ್ಟು ಸೋಡಾ ಹಾಕ್ಕೊಂಡಿದ್ದಾರೆ ಆಶಾ. ನೋಡಿ, ಸೋಡಾನು ಅದರ ಮೇಲೆ ಹಾಕಿದ್ರು, ಈರುಳ್ಳಿ ಮೇಲೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈರುಳ್ಳಿ ಮೇಲೆ ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾಳೆ. ಅದ್ರ ಜೊತೆಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ವಿ, ಕರಿಬೇವು ಹೆಚ್ಚಿಟ್ಕೊಂಡಿದ್ವಿ, ಅದನ್ನೆಲ್ಲ ಹಾಕ್ಕೊಂಡು, ಮತ್ತು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಸಬ್ಬಸಿಗೆ ಸೊಪ್ಪಿತ್ತಲ್ಲ ಅದನ್ನೆಲ್ಲ ಹಾಕಿ ಈರುಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಈಗ ಇದನ್ನು ಕೈಯಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಆ ಉಪ್ಪು ಮತ್ತು ಸೋಡಾ, ಜೀರಿಗೆ ಏನು ನಾವು ಹಾಕಿದ್ದೀವಿ ಅದೆಲ್ಲ ಚೆನ್ನಾಗಿ ಇದ್ರ ಜೊತೆಗೆ ಮಿಕ್ಸ್ ಆಗಬೇಕು. ಈರುಳ್ಳಿ ಜೊತೆಗೆ ಈರುಳ್ಳಿ ನೀರು ಬಿಟ್ಕೊಳ್ಳುತ್ತಲ್ವ ಉಪ್ಪು ಹಾಕಿದಾಗ, ಆ ನೀರೆಲ್ಲ ಬಿಟ್ಕೊಳ್ಳಿ ಅಂತಲೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಈ ಸ್ಟೆಪ್ ತುಂಬ ಇಂಪಾರ್ಟೆಂಟು. ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ, ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ. ತುಂಬ ಹಗುರಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು ಬೋಂಡ, ತುಂಬ ಚೆನ್ನಾಗಾಗಿತ್ತು. ಅವರು ಮನೆಗೆ ಹೋದಾಗ ಒಂದು ಸಲ ಮಾಡಿಕೊಟ್ಟಿದ್ಲು, ತುಂಬ ಚೆನ್ನಾಗಿತ್ತು ಅಂತ. ಅದಕ್ಕೆ ಇವಾಗ ಮಾಡಿ ತೋರಿಸ್ತಾ ಇದ್ದಾಳೆ, ತುಂಬ ಚೆನ್ನಾಗಿ ಮಾಡ್ತಾಳೆ ಅಂತ. ಮಾಡಿ ತೋರಿಸು ಅಂತ ಹೇಳಿದ್ದಕ್ಕೆ ತೋರಿಸ್ತಾ ಇದ್ದಾಳೆ. ಈಗ ಒಂದು 3/4 kg ನಾವು ಹಸಿ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀವಿ. ಅಂದರೆ ಬೋಂಡ ಹಿಟ್ಟು, ಅಂದರೆ ಕಡಲೆಬೇಳೆ ಹಿಟ್ಟು ಏನಿದೆಯಲ್ಲ, ಬಜ್ಜಿ ಬೋಂಡ ಮಾಡೋ ಹಿಟ್ಟು, ಅದು 3/4 kg ನಾವು ತೊಗೊಂಡಿದ್ದೀವಿ. ಈಗ ನೋಡಿ ಯಾವ ಥರ ಮಿಕ್ಸ್ ಮಾಡೋದು ಅಂದರೆ, ಮೊದಲು ಉಪ್ಪನ್ನು ಕಲಸಿದ ಮೇಲೆ ನೀರು ಬಿಟ್ಕೊಳ್ಳುತ್ತಲ್ಲ ಅದ್ರ ಜೊತೆಗೆ ಚೆನ್ನಾಗಿ ಒಣ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದಾಳೆ. ಅಂದರೆ ಹಿಟ್ಟು ಎಷ್ಟು ಹಿಡಿಯುತ್ತೆ ಅಂತ. ಅದಕ್ಕೆ ನಮಗೆ 3/4 kg ಹಿಟ್ಟು ಹಿಡಿದಿದೆ. ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾಳೆ. ಈಗ ನೋಡಿ ಯಾವ ಥರ ಮಿಕ್ಸ್ ಮಾಡಿ ಮತ್ತೇನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾಳೆ ಅಂತ ನೋಡೋಣ, ಯಾವ ಥರ ಮಾಡ್ತಾಳೆ ಅಂತ ನೋಡೋಣ. ಈಗ ನೋಡಿ ಚೆನ್ನಾಗಿ ಈ ಥರ ಚೆನ್ನಾಗಿ ಹೊಂದ್ಕೋಬೇಕಲ್ವ, ಅದು ಆ ಹೊಂದ್ಕೊಳ್ಳೋದೇ ಇಂಪಾರ್ಟೆಂಟ್ ಇರೋದ್ರಿಂದ ಚೆನ್ನಾಗಿ ಕಲಿಸ್ತಾ ಇದ್ದಾರೆ. ಮತ್ತು ಸ್ನೇಹಿತರೆ, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ನೀರು ನೋಡಿ, ನೀರನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಒಟ್ಟಿಗೆ ಹಾಕಿದ್ರೆ ಜಾಸ್ತಿ ಆಗಿಬಿಡುತ್ತೆ, ನೋಡಿಕೊಂಡು ಹಾಕಬೇಕು. ಇಲ್ಲಿ 1 ಗ್ಲಾಸ್ ಅಷ್ಟು ನೀರು ಹಿಡಿದಿದೆ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಯಾರಿಗೆ ನನ್ನ ವೀಡಿಯೋಗಳು ಇಷ್ಟ ಆಗ್ತಾಯಿದೆ ಅವರೆಲ್ಲ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಮತ್ತು ಹೊಸ ವೀಡಿಯೋಗಳನ್ನು ತರ್ತಾ ಇರ್ತೀನಿ. ನೋಡಿ, ನೀರನ್ನು ಸ್ವಲ್ಪ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೊಂದ್ಕೋಬೇಕದು, ಅದು ಹೊಂದ್ಕೊಳ್ಳೋದೇ ಇಂಪಾರ್ಟೆಂಟು. ತುಂಬ ಗಟ್ಟಿ ಇದ್ರೂ ಚೆನ್ನಾಗಿ ಬರಲ್ಲ ಬೋಂಡ. ಅದಕ್ಕೋಸ್ಕರ ಆ ಕನ್ಸಿಸ್ಟೆನ್ಸಿ ತೋರಿಸೋದಕ್ಕೋಸ್ಕರನೇ ನಾನು ವಿಡಿಯೋ ಸ್ಕಿಪ್ ಮಾಡಿಲ್ಲ. ಇಲ್ಲಾಂದರೆ ಎಡಿಟಿಂಗ್ ಮಾಡೋವಾಗ ಲೆಂದಿ ಆದರೆ ನಾನು ಎಡಿಟ್ ಮಾಡಿ ಚಿಕ್ಕದು ಮಾಡಿಬಿಡ್ತಿದ್ನಲ್ಲ, ಇವಾಗ ಹಂಗೆ ಮಾಡಿಲ್ಲ. ಈಗ ನೋಡಿ, ಟೇಸ್ಟ್ ನೋಡಿಬಿಟ್ಟು ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದ್ದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ತಾ ಇದ್ದಾಳೆ. ಈಗ ನೋಡಿ, ಇನ್ನೊಂದು ಚೂರು ನೀರು ಹಾಕ್ಕೊಂಡು ಆ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು, ಅದೇ ಇಂಪಾರ್ಟೆಂಟು. ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ಅಂತ. ತುಂಬ ಗಟ್ಟಿ ಇರಬಾರ್ದು, ಹಾಗಂತ ತುಂಬ ತೆಳುವಿರಬಾರ್ದು. ಈರುಳ್ಳಿ ಕೂಡ ನೀರು ಬಿಟ್ಕೊಳ್ಳೋದ್ರಿಂದ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಮತ್ತು ಕೈಯಲ್ಲಿ ನೀರು ಹಚ್ಕೊಂಡು ಬೋಂಡಾನ ಬಿಡಬೇಕು ಎಣ್ಣೆಲಿ. ಆ ಥರ ಅವಳು ಹೇಳಿದ್ಲು, ಈ ಥರ ಮಾಡಬೇಕು ಅಮ್ಮ ಅಂತ. ಈಗ ನೋಡಿ, ಈ ಥರ ಚೆನ್ನಾಗಿ ಕಲಿಸಿದ್ದಾಳೆ. ಇವಾಗ ರೆಡಿ ಆಗಿದೆ ನೋಡಿ. ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ ಗೊತ್ತಾಗ್ತಾ ಇದೆಯಲ್ಲ ನೋಡಿ. ಈ ಥರ ಕೈಯಲ್ಲಿ ಉಂಡೆ ಮಾಡಿದರೆ ಉಂಡೆ ಬರುತ್ತೆ. ಇದನ್ನು ಎಣ್ಣೆಯಲ್ಲಿ ಇಡಬೇಕು. ಎಣ್ಣೆ ಚೆನ್ನಾಗಿ ಕಾಯಿಸಿ ಇಟ್ಕೊಂಡಿದ್ದೀವಿ. ಕಾದಿದೆ ಎಣ್ಣೆ ಒಲೆ ಮೇಲೆ. ಈಗ ಬೋಂಡ ಬಿಡ್ತಾ ಇದ್ದಾಳೆ ನೋಡಿ, ಗುಂಡಗೆ ಮಾಡಿ ಕೈಯಲ್ಲಿ ಬಿಡ್ತಾ ಇದ್ದಾಳೆ. ಒಂಚೂರು ಕೈಗೆ ಮೆತ್ತಿದ್ರೆ ಒಂಚೂರು ನೀರು ಹಚ್ಕೋಬೇಕು, ತುಂಬ ನೀರನ್ನು ಹಚ್ಕೋಬಾರ್ದು. ಈ ಥರ ಬಿಟ್ಬಿಟ್ಟು ಹೊಂಬಣ್ಣ ಬರೋವರೆಗೆ ಬೋಂಡಗಳನ್ನು ಕರೆದು
ಅಬ್ಬಾ, ಅದರ ಜೊತೆಗೆ ತೆಳುವಾಗಿರುವಂತಹ ಕಾಯಿ ಚಟ್ನಿ ಜೊತೆಗೆ ಹೊರಗಡೆ ಮಳೆ ಬರುವಾಗ ಈ ಥರ ಬೋಂಡ ಮಾಡಿಕೊಂಡು ಜೊತೆಗೆ ತೆಳ್ಳಗೆ ಒಂಚೂರು ಕಾಯಿ ಚಟ್ನಿ ಮಾಡಿಕೊಂಡು, ಅಥವಾ ಕೆಚಪ್ ಇದ್ದರೆ ಕೆಚಪ್ ತೊಗೋಬೋದು. ಕಾಂಬಿನೇಷನ್ ಇದಕ್ಕೆ ಚೆನ್ನಾಗಿರುತ್ತೆ, ಕೆಚಪ್ ಕೂಡ ಚೆನ್ನಾಗಿರುತ್ತೆ, ಅಥವಾ ಕಾಯಿ ಚಟ್ನಿ ಕೂಡ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ್ದು ಅನುಕೂಲ ಅದನ್ನು ಮಾಡ್ಕೋಬೇಕು. ಇದಿನ್ನು ಸ್ವಲ್ಪ ಕಾಯಿಲೆ ಏನಾಯಿತು ಅಂದರೆ, ನಾನು ದೊಡ್ಡ ಬಾಣಲೆ ಇಟ್ಬಿಟ್ಟಿದ್ವಿ, ಎಣ್ಣೆ ಜಾಸ್ತಿ ಹಾಕಿದ್ವಿ, ಉರಿ ಕಡಿಮೆ ಅನ್ನಿಸ್ತು, ಸ್ವಲ್ಪ ಬೇಯೋದು ಲೇಟ್ ಆಯಿತು. ಅದನ್ನು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಾಯಿತು. ನೋಡಿ ಈಗ ರೆಡಿ ಆಗ್ತಾಯಿದೆ. ಏನು ಸೂಪರ್ ಆಗಿತ್ತು ಬೋಂಡ ಅಂದರೆ. ಇವಾಗ ತಿರುಗಿಸಾಕಬೇಕು, ಸ್ವಲ್ಪ ಕೆಂಪಗಾಗತ್ತಲ್ಲ ಹೊಂಬಣ್ಣ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಈ ಥರ ತಿರುಗಿಸಾಕಿದ್ರೆ ಅದು ಬೇಯೋವರೆಗೂ ಈ ಥರ ತಿರುಗಿಸಾಕೊಂಡು ನೀಟಾಗಿ ಬೇಯಿಸಬೇಕು ಹೊಂಬಣ್ಣ ಬರೋವರೆಗೆ. ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಮಳೆ ಬರ್ತಾ ಇರುತ್ತೆ, ಒಳಗಡೆ ಬೋಂಡ, ಜೊತೆಗೆ 1 ಕಪ್ ಟೀ ಅಥವಾ ಕಾಫಿ, ನಿಮಗೆ ಏನು ಇಷ್ಟನೋ ಅದು ನಿಮ್ಮ ಸ್ವಾದಾನುಸಾರ, ನಿಮ್ಮ ಇಚ್ಛಾನುಸಾರ ಕಾಫಿನ ಟೀನ 1 ಕಪ್ ಜೊತೆಗಿಟ್ಕೊಂಡು ಈ ಥರ ಬೋಂಡ ಬಜ್ಜಿ ಮಾಡಿಕೊಂಡು ಸವಿತಾ ಇದ್ದರೆ ಮಳೆಗಾಲದಲ್ಲಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅಲ್ವಾ? ಸೂಪರ್ ಸೂಪರ್. ಆಶಾ, ಥ್ಯಾಂಕ್ ಯು ಬೋಂಡ ಮಾಡೋದು ತೋರಿಸಿದ್ದಕ್ಕೆ. ನಿನಗೆ ಥ್ಯಾಂಕ್ ಯು ವೆರಿ ಮಚ್. ಈಗ ನೋಡಿ ಹೊಂಬಣ್ಣ ಬಂದಿದೆ, ಇನ್ನೊಂದು ಚೂರು ಆಗಬೇಕು, ಇನ್ನೊಂದು ಚೂರು ಆದಮೇಲೆ ತೆಗಿಯೋದು. ನೋಡಿಕೊಂಡು ಒಂದು ಓಪನ್ ಮಾಡಿ ನೋಡಿ, ಬೆಂದಿಲ್ಲ ಅಂದರೆ ನೋಡ್ಕೊಂಡು ಕರಿಬೇಕು, ನಿಮಗೆ ಗೊತ್ತಾಗುತ್ತೆ ಕರಿಯೋವಾಗ. ಚೆನ್ನಾಗಿ ಬೇಯುತ್ತೆ. ಈರುಳ್ಳಿ ಜಾಸ್ತಿ ಇರಬೇಕು ಇದರಲ್ಲಿ, ಹಿಟ್ಟಿಗಿಂತ ಈರುಳ್ಳಿ ಜಾಸ್ತಿ ಇದ್ರೇ ಇದು ಒಳಗಡೆ ಎಲ್ಲ ಬೇಯುತ್ತೆ ಚೆನ್ನಾಗಿ, ಹಿಟ್ಟು ಇರೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈಗ ರೆಡಿಯಾಗಿದೆ ತೆಗಿಯೋಕ್ಕೆ. ಇದರ ಜೊತೆಗೆ ಚಟ್ನಿ, ನಾವು ಕೆಚಪ್ ನಮ್ಮ ಮನೇಲಿ ಎಲ್ಲರೂ ಕೆಚಪ್ ಇಷ್ಟಪಡೋದ್ರಿಂದ ಕೆಚಪ್ ಸರ್ವ್ ಮಾಡಿದ್ದೀವಿ. ಸ್ನೇಹಿತರೆ, ನಂದು ಇನ್ನೊಂದು ಹಿಂದಿನಲ್ಲಿ ಚಾನಲ್ ಓಪನ್ ಮಾಡಿದ್ದೀನಿ, ಮಸಾಲಾ ಮ್ಯಾಗ್ನೆಟ್ ಇನ್ ಹಿಂದಿ ಅಂತ. ಹಿಂದಿನಲ್ಲಿ ವೀಡಿಯೋಸ್ಗಳು ಬರ್ತದೆ, ಅದನ್ನು ಕೂಡ ನೀವು ನೋಡಿ ಸಪೋರ್ಟ್ ಮಾಡ್ಬೋದು. ಯಾರಿಗೆ ಕನ್ನಡ ಬರೋದಿಲ್ಲ ಅವರು ಹಿಂದಿನಲ್ಲಿ ನೋಡಲಿ ಅಂತಂದೇಳಿ ಹಿಂದಿನಲ್ಲಿ ಒಂದು ಚಾನಲ್ ಓಪನ್ ಮಾಡಿದ್ದೀನಿ. ನಿಮ್ಮ ಸಹಕಾರ ಮತ್ತು ಸಪೋರ್ಟ್ ಕೂಡ ಚಾನಲ್ಗೆ ಇರಲಿ ಅಂತ ಹೇಳ್ತಾ, ನಿಮ್ಮ ಆಶೀರ್ವಾದ ಕೂಡ ಇರಲಿ ಹೇಳ್ತಾ ಸ್ನೇಹಿತರೆ, ಬೋಂಡ ರೆಡಿ ಆಯಿತು ಸರ್ವ್ ಮಾಡಲಿಕ್ಕೆ. ಜೊತೆಗೆ 1 ಕಪ್ ಟೀ, ಹಾಗೆ ಒಂಚೂರು ಚಟ್ನಿ ಬೋಂಡಾಗೆ ಹಾಕ್ಕೊಂಡು ಸರ್ವ್ ಮಾಡಿಕೊಂಡು ಟೇಸ್ಟ್ ನೋಡೋಣ. ಮತ್ತು ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ. ಇದೇ ವಿಡಿಯೋ ಹಿಂದಿನಲ್ಲಿ ಬೇಕಾದರೆ ನಿಮಗೆ ಮಸಾಲಾ ಮ್ಯಾಗ್ನೆಟ್ ಚಾನಲಲ್ಲಿ ಸಿಗುತ್ತೆ. ಮಸಾಲೆಗಳೊಂದಿಗೆ ಮಸಾಲಾ ಮ್ಯಾಗ್ನೆಟ್ ಚಾನಲಲ್ಲಿ ಮೀಟ್ ಮಾಡೋಣ ಸ್ನೇಹಿತರೆ. ಅದಕ್ಕೂ ಕೂಡ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು, ಧನ್ಯವಾದಗಳು. ಬೋಂಡ ಸವಿಯಲು ಸಿದ್ಧವಾಗಿದೆ. ಬೋಂಡದೊಂದಿಗೆ ಟೀ ಜೊತೆಗೆ ಬೋಂಡ ಸಖತ್ತಾಗಿರುತ್ತೆ. ಎಲ್ಲ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ, ಬಾಯ್.